ಸರ್ ನಿಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ಸ್ ಇದೆ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬಾಡಿ ಲೈನ್ ನೋಡ್ಕೊಳ್ಳಿ, ಯಾವುದೇ ತರ ನಿಮಗೆ ರಿಪ್ಲೇಸ್ಮೆಂಟ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವೆಲ್ ಮೇಂಟೈನ್ ಆಗಿದೆ. ಅದು ಟಾಪ್ ಎಂಡ್ ಗಿಂತ ಟಾಪ್ ಎಂಡ್ ಇದು. ಟೈಟಾನಿಯಂ ಆಪ್ಷನಲ್ ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಅಪ್ ಟು ನಿಮಗೆ 85% ವರೆಗೂ ಇದೆ. ಅಲೈ ವೀಲ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಇದು ಬಂದು ನಿಮಗೆ ಟಾಪ್ ಎಂಡ್ 6 ಏರ್ ಬ್ಯಾಗ್ಸ್ ಗಾಡಿ. ಇದು ಗಾಡಿ ನಂಬರ್ ಕೊಡಿ, ನಿಮಗೆ ರೆಕಾರ್ಡ್ ಸಿಗ್ಬಿಡುತ್ತೆ. 70 ಚೇಂಜ್ ಓಡಿದೆ. ಗಾಡಿ ತಗೊಂಡೋಗ್ಬಿಟ್ಟು ಕಂಪನಿಲಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ತಗೊಂಡೋಗಿ, ಪರವಾಗಿಲ್ಲ. ವೆಲ್ ಮೇಂಟೈನ್ ಆಗಿದೆ. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಲೆದರ್ ಅಪಲ್ಸರಿ ಬರುತ್ತೆ. ಡೀಸೆಲ್ ಕೂಡ ಮೈಲೇಜ್ 18 to 20 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ 25+ ಬರುತ್ತೆ, ಅದು ಡ್ರೈವಿಂಗ್ ಸಾಫ್ಟ್ ಇದ್ರೆ. ಇದರಲ್ಲಿ ಫ್ಯೂಚರ್ಸ್ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 6 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಒಂದು ಕಂಟ್ರೋಲ್ ಬರುತ್ತೆ, ಕಂಪನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್, ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 5,40,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ 5,20,000. ಇಲ್ಲ ಸರ್, ಹೋಗ್ಲಿ 5 ಲಕ್ಷ ರೌಂಡ್ ಫಿಗರ್ಗೆ ಕೊಡ್ತೀನಿ, 50,000 ಡೌನ್ ಪೇಮೆಂಟ್.